ಕಿತ್ತೂದ ಮೇಲ್ಛಾವಣಿ ಗೋಡೆಗಳಲ್ಲಿ ಬಿರುಕು, ಕೂರ್ಲಿಕ್ಕೆ ಬೆಂಚ್ ಇಲ್ಲ, ಸುತ್ತಲೂ ಹೊಲಸು, ಜೀವದ ಹಂಗು ತೊರೆದು ಬರಬೇಕು. ಶಾಲೆಗಳು ಬೀಳ್ತಾ ಇದ್ರು, ಸಚಿವರು ಸೈಲೆಂಟ್. ಬಡವರ ಮಕ್ಕಳು ಬೆಳಿಬಾರ್ದ? ಸರ್ಕಾರಿ ಶಾಲೆಗಳು ಬೇಕಿಲ್ವಾ? ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಬೀಳುವ ಸ್ಥಿತಿಯಲ್ಲಿರುವಂಥದ್ದು ಶಾಲಾ ಕಟ್ಟಡಗಳು. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾದಂತಹ ಅಧ್ವಾನ, ಅವ್ಯವಸ್ಥೆ, ಮೂಲಭೂತ ಸೌಕರ್ಯ ಎದ್ದು ಕಾಣಿಸ್ತಾ ಇದೆ, ಕೊರತೆಗಳು ಅನ್ನುವಂಥದ್ದು ತೋರಿಸ್ತಾ ಇದೆ. ಬೆಳಗಾವಿ ಜಿಲ್ಲೆ ನೋಡ್ತಾ ಹೋಗೋಣ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಶಾಲೆಗಳ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀವಿ. ಆತಂಕದಲ್ಲೇ ಪಾಠವನ್ನ ಕೇಳ್ತಾ ಇದ್ದಾರೆ ಮಕ್ಕಳು. ಅಲ್ಲಿ ಚಿಕ್ಕ ದಿನಕೊಪ್ಪ, ಅವರೊಳ್ಳಿ, ದೇಮಿನಕೊಪ್ಪ, ಬಿಳಕಿ, ಕೋಡಚವಾಡ ಗ್ರಾಮಗಳ ಶಾಲೆಗಳ ಸ್ಥಿತಿ ಆ ದೇವರಿಗೆ ಪ್ರೀತಿ. ಪ್ರಾಣ ಭೀತಿಯಲ್ಲೇ ಪಾಠವನ್ನ ಕೇಳ್ತಾ ಇರುವಂಥದ್ದು ಮಕ್ಕಳು. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೋಗುವಂಥ ಪರಿಸ್ಥಿತಿ ಇದೆ ಅಲ್ಲಿ. ಕನ್ನಡ ಶಾಲೆಗಳು ಅಂದರೆ ಯಾಕೆ ಹೋಗ್ತಾ ಇಲ್ಲ? ಸುಮ್ಮನೆ ಬಾಯಿ ಬಡ್ಕೊಳ್ತಾರಲ್ಲ, ಇಲ್ಲೆಲ್ಲ ಬಂದು ಸುಮ್ಮನೆ ವಿಧಾನಸೌಧದಲ್ಲೆಲ್ಲ ಮಾತಾಡಿಕೊಂಡು ಯಾಕೆ ಹೋಗ್ತಾ ಇಲ್ಲ ಅಂದರೆ ಇವೇ ಕಾರಣಗಳು. ಮೂಲಭೂತ ಸೌಕರ್ಯಗಳಿಲ್ಲ. ಅದರಲ್ಲೂ ಹತ್ತತ್ರ ಒಂದು 7-8 ವರ್ಷದಿಂದಲೂ ಕೂಡ ಬೆಳಗಾವಿಯಲ್ಲಿ ಮಾತೆತ್ತಿದ್ರೆ ಪ್ರವಾಹ ಧಾರಾಕಾರವಾಗಿ. ಒಂದು ಬೆಳಗಾವಿ ಸೈಡ್ ಮಳೆ ಅಥವಾ ಮಹಾರಾಷ್ಟ್ರದಲ್ಲಿ ಮಳೆ ಬಂದರೆ ಸಾಕು, ಅಲ್ಲಿ ಪ್ರವಾಹ ಉಂಟಾಗುತ್ತೆ. ಇಂತಹ ಸಂದರ್ಭದಲ್ಲಿ ಬಿದ್ದೋಗುವಂಥ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು ಸರ್ಕಾರಿ ಶಾಲೆಗಳು ನಿಮಗೆ ತೋರಿಸ್ತಾ ಇದೀವಲ್ಲ. ಗಿಡಗಂಟಿಗಳೆಲ್ಲ ಬೆಳೆದು ಬಿಟ್ಟಿದ್ದಾವೆ ಆ ಒಂದು ಶಾಲೆಗಳ ಮೇಲೆ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಶಾಲೆಗೆ ಹೋಗುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಅದರಲ್ಲೂ ಗಡಿಭಾಗದ ತಾಲೂಕುಗಳು ಇವು. ಅಲ್ಲಿ ಯಾವ ರೀತಿಯಾಗಿ ಇನ್ನಷ್ಟು ಅಂದರೆ ವ್ಯವಸ್ಥೆಯನ್ನು ಕೊಡಬೇಕಾಗಿತ್ತು, ಆದರೆ ಅದು ಯಾವುದೂ ಕೂಡ ಆಗ್ತಾ ಇಲ್ಲ. ಈಗ 1 ವರ್ಷ ಬಿದ್ದು ರೂಮ್ ಬಿದ್ದು 1 ವರ್ಷ ಆಯ್ತು ಸರ್. ನಾವು BO ಸಾಹೇಬ್ರಿಗೂ ಮನವಿ ಕೊಟ್ಟಿವಿ ರೀ, ಮತ್ತು SDM ಸರ್ ಕಡೆ ಕೊಟ್ಟು ಪಂಚಾಯತಿಗೆ ಕೊಟ್ಟಿವಿ ಸರ್. ಇನ್ನೂ ಮಟ್ಟ ಏನು ಸ್ಪಂದನೆ ಮಾಡಿಲ್ಲ ಸರ್. ಯಾಕೆ ಪದೇ ಪದೇ ನಾವು ಕೊಟ್ಟರು ಕೂಡ ಇಲ್ಲಿ ಬಂದು ನೋಡೋದಾಗಲಿ, ಆಮೇಲೆ ಶಿಕ್ಷಣ ಇಲಾಖೆಗೆ ನಾವು BOವ್ರಿಗೂ ಕೊಟ್ಟಿವಿ ಸರ್. ಯಾರು DDP ಸಾಹೇಬ್ರಿಗೂ ಒಂದು ಮನವಿ ಕೊಟ್ಟಿವಿ ರೀ, ಆದರೆ ಅವ್ರು ಬಂದು ಇನ್ನೂ ಮಟ್ಟ ನಮ್ಗೆ ಇದು ಮಾಡಿಲ್ಲ ಸರ್. ಮತ್ತು ನಾವು ಕೂಡ ಈಗ ಎಲ್ಲರೂ ಕೂಡ ನಾವು ಊರ ಗ್ರಾಮಸ್ಥರು ಮತ್ತೆಲ್ಲ ನಮ್ಮ ಗೈರ್ಬರ್ಗ್ ಸರ್ ಕೂಡ ದಿನಗೆ ತೊಗೊಂಡು ನಾವು ಎಲ್ಲ ಕ್ಯಾಮ್ರಾ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಆಮೇಲೆ ಮೈದಾನಕ್ಕೆ ಎಲ್ಲ ನಾವು ಮಾಡಿಸಿದ್ವಿ ಸರ್. ಅದಕ್ಕೆ ಸರ್ಕಾರ ಒತ್ತು ಕೊಡಬೇಕು. ಶಾಲೆ ಸರ ಮೊದಲು ನಮ್ಗೆ ಕೊಠಡಿಗಳಾಗಬೇಕು, ಮತ್ತು ಮೂಲಭೂತ ಸೌಕರ್ಯಗಳಾಗಬೇಕು ಸರ್. ಅವ್ರು BO ಅವ್ರಿಗೆ ನಾವು ಹೇಳ್ರಿ ನಾವು ಕಳ್ಸಕ್ಕೆ ಬರಂಗಿಲ್ಲ ರೀ, ಸರ್ಕಾರಕ್ಕೆ ನಾವು ಡೈರೆಕ್ಟ್ ಮನವಿ ಕಳ್ಸಕ್ಕೆ ಬರಂಗಿಲ್ಲ ರೀ, ಅವ್ರು ನಮ್ಮ ಮೇಲೆ ಕ್ರಮ ತಗೋತಾರು, ನಾವು ಅವನ್ನೆಲ್ಲ ನಿಮಗೆ ರೈಟಿಂಗ್ನಾಗ ಕೊಡೋಕ್ಕೂ ಬರಂಗಿಲ್ಲ ಅಂತ ಬೇಜವಾಬ್ದಾರಿ ಹೇಳ್ತಾರೆ ಸರ್. ಖಾನಾಪುರ ತಾಲೂಕಿನೊಳಗೆ ಪೂರ್ವ ಭಾಗದಾಗ ಇರ್ತಕ್ಕಂಥ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು. ಈ ಶಾಲಾ ಮಕ್ಕಳಿಗೆ ಬರ್ತಕ್ಕಂಥ ಸಂಪೂರ್ಣ ಮೂಲಭೂತ ಹಕ್ಕು, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ಇಲ್ಲವಾದಲ್ಲಿ ಮುಂದೆ ಬರೋ ದಿನದ ಜಿಲ್ಲಾಧಿಕಾರಿಗಳ ಕಚೇರಿ ವಿರುದ್ಧ ಉಗ್ರವಾದಂಥ ಧರಣಿ ಸತ್ಯಾಗ್ರಹ ಮಾಡೋಕ್ಕೆ ನಾವೆಲ್ಲ ಸ್ಥಳೀಯರು, ಪಾಲಕರು, ಪೋಷಕರು ತಯಾರಾಗಿದ್ದೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಇನ್ನು ಚಿತ್ರದುರ್ಗದ CKಪುರ ಶಾಲೆಗೆ DDPI ಭೇಟಿಯನ್ನು ಕೊಟ್ಟಿದ್ದಾರೆ. ಶಿಥಿಲಾವಸ್ಥೆಯಲ್ಲಿದ್ದಂಥ ಶಾಲೆ ಬಗ್ಗೆ ನಿನ್ನೆ ಅಷ್ಟೇ ನ್ಯೂಸ್ 18ನಲ್ಲಿ ವರದಿಯನ್ನು ಪ್ರಸಾರ ಮಾಡಿದೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಶಾಲೆಗೆ DDPI ಭೇಟಿಯನ್ನು ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿನ್ನೆ ಅಷ್ಟೇ ಚಿತ್ರದುರ್ಗದ ಸಂಸದರಾಗಿರುವಂಥ ಗೋವಿಂದ ಕಾರಜೋಳ ಅವರನ್ನ ನಾನೇ ಮಾತನಾಡಿಸ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಇಲ್ಲ DDPI ಜೊತೆ ಎಲ್ಲ ಚರ್ಚೆ ಮಾಡಿದ್ದೀನಿ, ನಮ್ಮ ಚಿತ್ರದುರ್ಗದಲ್ಲಿ ಅತಿ ಹೆಚ್ಚಿದಾವೆ ಪಾಳ್ಬಿದ್ದ ರೀತಿಯಲ್ಲಿರುವಂಥ ಮನೆಗಳು, ಶಾಲೆಗಳು ಸುಮಾರು 600ಕ್ಕೂ ಹೆಚ್ಚು ಅಂತ ಮಾತನಾಡ್ತಾ ಇದ್ರು. ನಾನೇ ತತ್ಕ್ಷಣಕ್ಕೆ DDPIಗೆಲ್ಲ ಫೋನ್ ಮಾಡಿ ತಿಳಿಸ್ತೀನಿ ಅಂತಲೂ ಕೂಡ ಹೇಳಿದರು. ಈ ಸುದ್ದಿಯನ್ನು DDPI ಕೂಡ ನೋಡಿದರು. CKಪುರ ಶಾಲೆಗೆ ಚಿತ್ರದುರ್ಗ DDPI ಮಂಜುನಾಥ್ ಭೇಟಿಯನ್ನು ಕೊಟ್ಟಿದ್ದಾರೆ. ಶಾಲಾ ಕಟ್ಟಡಗಳ ಶಿಥಿಲಾವಸ್ಥೆ ಕುರಿತು ಪರಿಶೀಲನೆ ಮಾಡಿದ್ರು. ಶಾಲೆ ಆವರಣವನ್ನು ಕ್ಲೀನ್ ಮಾಡಿಸಿದ್ದಾರೆ DDPI. ಶಿಥಿಲಾವಸ್ಥೆ ಕಟ್ಟಡಗಳಲ್ಲಿ ಮಕ್ಕಳನ್ನು ಕೂರಿಸದಂತೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಸುಸ್ಥಿತಿಯಲ್ಲಿರುವಂಥ ಕಟ್ಟಡದಲ್ಲಿ ಪಾಠ ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಶೀಘ್ರದಲ್ಲೇ ಹೊಸ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ವಹಿಸ್ತೇನೆ. KMERC ಹಣದಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತೇವೆ ಅಂತ ನ್ಯೂಸ್ 18ಗೆ DDPI ಮಂಜುನಾಥ್ ಸ್ಟೇಟ್ಮೆಂಟ್ ಮಾಡಿದ್ರು. ಈ ಶಾಲೆಯ ಸಂಪೂರ್ಣ ಸ್ವಚ್ಛತೆ ಬಗ್ಗೆ ಈಗಾಗಲೇ ಕ್ರಮ ಕೈಗೊಂಡಿದ್ವಿ. ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಇಲ್ಲಿನ ಸ್ಥಳೀಯ BO ಮೀಟ್ ಮಾಡಿಸಿ ಎಲ್ಲ ಸ್ವಚ್ಛತೆಯನ್ನು ಮಾಡಿಸಿ ಆಮೇಲೆ ತೆರವುಗೊಳಿಸಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ನಮ್ಮ ಸುದ್ದಿ ಇಂಪ್ಯಾಕ್ಟ್ ಆಗಿದೆ. ಯಾವಾಗ ಹೊಸ ಕಟ್ಟಡ ಅಂತೆ, ಯಾವಾಗ ಮನವಿಯನ್ನು ಮಾಡ್ಕೊಳ್ತಾರಂತೆ ಸರ್ಕಾರಕ್ಕೆಲ್ಲ, ಈಗ ಸದ್ಯಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತ? ಪೃಥ್ವಿರಾಜ್, ಏನು ಚಿತ್ರದುರ್ಗದ CKಪುರ ಶಾಲೆಯ ಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಸರ್ಕಾರ, ಶಿಕ್ಷಣ ಇಲಾಖೆ ತಲೆ ತಗ್ಗಿಸಬೇಕಾದಂತಹ ಸ್ಥಿತಿ ಅಲ್ಲಿ ಕಾಣ್ತಾ ಇತ್ತು. ಯಾಕಂತ ಹೇಳಿದ್ರೆ ಇಡೀ ಆ ಶಾಲೆಯ ಕಟ್ಟಡಗಳು ಶಿಥಿಲಾವಸ್ಥೆಗೆ ತಲುಪಿರ್ತಕ್ಕಂಥದ್ದು, ಮತ್ತೆ ಮೇಲ್ಚಾವಣಿ ಏನಿದೆ ಅದರ ಸೀಲಿಂಗ್ ಕಿತ್ಕೊಂಡು ಕೆಳಗಡೆ ಬೀಳ್ತಾ ಇರ್ತಕ್ಕಂಥದ್ದು. ಅದೇ ಕಟ್ಟಡಗಳಲ್ಲಿ
ಮಕ್ಕಳಿಗೆ ಪಾಠ ಮಾಡ್ತಿರ್ತಕ್ಕಂತ ಸಂದರ್ಭ ಎದುರಾಗಿತ್ತು. ಹಾಗಾಗಿ ಈ ಕುರಿತು ನ್ಯೂಸ್ 18 ವರದಿ ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ಶಿಕ್ಷಣ ಇಲಾಖೆ ಕ್ರಮವನ್ನು ವಹಿಸಿರ್ತಕ್ಕಂಥ ಮತ್ತು ಜಿಲ್ಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನು DDPI ಮಂಜುನಾಥ್ ಅವರು ಕೂಡ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಸ್ವಚ್ಛತೆಯ ಬಗ್ಗೆ ಪ್ರಾಥಮಿಕವಾಗಿ ಕ್ರಮವನ್ನ ಕೈಗೊಂಡಿರ್ತಕ್ಕಂಥ ಸ್ವಚ್ಛತೆ ಅಲ್ಲಿದ್ದಂತ ಕಸ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಸುವಂತದ್ದು ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಜೊತೆಗೆ ಏನು ಈ ಕಟ್ಟಡಗಳಲ್ಲೂ ಶಿಥಿಲಾವಸ್ಥೆ ಆಗಿದೆ, ಆ ಶಿಥಿಲಾವಸ್ಥೆಯಲ್ಲಿ ಇರತಕ್ಕಂಥ ಕಟ್ಟಡಗಳಲ್ಲಿ ಪಾಠವನ್ನ ಮಾಡ್ಲಿಕ್ಕೆ ಯಾವ್ದು ಮಾಡೋದು ಬೇಡ, ಈಗಿರುವ ಸುಸ್ಥಿತಿಯಲ್ಲಿರುವಂತಹ ಕಟ್ಟಡಗಳಲ್ಲಿ ಪಾಠವನ್ನ ಮಾಡ್ಲಿಕ್ಕೆ ಸೂಚನೆ ನೀಡಿರ್ತಕ್ಕಂಥದ್ದು. ಈ ಕಟ್ಟಡಗಳ ಹೊಸ ಕಟ್ಟಡಗಳ ನಿರ್ಮಾಣ ಮಾಡ್ಲಿಕ್ಕೆ ಈಗಾಗಲೇ KMERC ಇದಕ್ಕೆ ಅನುದಾನಕ್ಕೆ ಈಗಾಗಲೇ ಕ್ರಿಯಾ ಯೋಜನೆಯನ್ನ ಸಲ್ಲಿಸಲಾಗಿದೆ. ಅದನ್ನ ಕೂಡಲೇ ನಾವು ಫಾಲೋ ಅಪ್ ಮಾಡಿ ಅದನ್ನ ಅನುದಾನವನ್ನು ತರಿಸ್ಕೊಂಡು ಕಟ್ಟಡಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಕ್ರಮ ವಹಿಸ್ತೇವೆ ಅನ್ನುವಂತ ಮಾತನ್ನ ಈಗಾಗಲೇ ಹೇಳಿರ್ತಕ್ಕಂಥದ್ದು ಪೃಥ್ವಿರಾಜ್. ಇದೊಂದೇ ಶಾಲೆ ಅಂತಲ್ಲ, ನಾವು ತೋರಿಸ್ತಾ ಇರುವಂಥದ್ದು ಒಂದೊಂದು ಎಕ್ಸಾಂಪಲ್ ಆಗಿ ಅದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿರುವಂಥದ್ದು ಕೂಡ ಬದಲಾವಣೆ ಆಗಬೇಕು ಅಂತ. ನಿನ್ನೆ ಗೋವಿಂದ ಕಾರಜೋಳ ಅವರು ಹೇಳ್ತಾ ಇದ್ರು 600ಕ್ಕೂ ಹೆಚ್ಚು ಶಾಲೆಗಳು ಈ ರೀತಿಯಾಗಿದ್ದಾವೆ ಅಂತ. ಸೊ ಅದಕ್ಕೂ ಕೂಡ ಏನಾದರೂ ಕಾಯಕಲ್ಪ ಕಲ್ಪಿಸುವಂತ ನಿಟ್ಟಿನಲ್ಲಿ ಏನಾದರೂ ಚರ್ಚೆಯನ್ನ ಮಾಡ್ತಾರಂತ, ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾರಂತ, ಹೇಗೆ? ಇದು ಈಗಾಗಲೇ ಏನು ಈ ವರದಿಯಿಂದ ಒಂದು ವಿಷಯ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ ಈ ತರದ ಶಿಥಿಲಾವಸ್ಥೆ ಇರತಕ್ಕಂಥ ಕಟ್ಟಡದ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ, ಜಿಲ್ಲಾಡಳಿತಕ್ಕೆ ಸಲ್ಲಿಕೆ ಆಗಿದೆ. ಇದಕ್ಕೆ ಅನುದಾನವನ್ನು ತೆಗೆದುಕೊಳ್ಳುವ ವಿನಾಯಕ್ ಮಾತನಾಡ್ಸಿನ ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಈಗ ಹಳೆ ವಿದ್ಯಾರ್ಥಿ ಆಗಿರುವಂತ ಅಂಜನಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಂಜನಪ್ಪ ಅವರೇ. ನಮಸ್ತೆ ಸರ್. ನೋಡ್ತಾ ಇದ್ವಿ ಅದೇನು ಶಾಲೆನಾ ಅಥವಾ ಕಸದ ತೊಟ್ಟಿನ ಅನ್ನುವ ರೀತಿಯಲ್ಲಿರುವಂಥ ಪರಿಸ್ಥಿತಿ ಆ ಸ್ಕೂಲ್ದು. ನಿಮಗೆಲ್ಲ ನೋಡಿದ್ರೆ ಪಾಪ ಓದಿದಂಥ ಸ್ಕೂಲು ಆ ರೀತಿಯಾಗಿ ಆಗಿರುವಂಥದ್ದು ಬೇಜಾರು ಅನ್ಸುತ್ತೆ. ಸದ್ಯ ಇವತ್ತು DDPI ಬಂದಿದ್ರಲ್ಲ, ಏನು ಹೇಳಿದ್ರು? ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತಾರಂತ ಸರ್? ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು DMF ಫಂಡ್ ಇಂದ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈ ತರ ಕಂಪ್ಲೇಂಟ್ಸ್ 3-4 ಬಾರಿ ಕೊಟ್ಟಿದೀವಿ. ಓಕೆ. ಅದು ವಿಷಯ ಏನಪ್ಪಾ ಅಂತಂದ್ರೆ, ಅದನ್ನ ರಿಪೇರಿ ಕೆಲಸ ಮಾಡಿದ್ರೆ ರಿಪೇರಿ ಆಗೋ ಮಟ್ಟದಾಗ ಆ ಶಾಲೆ ಇಲ್ಲ. ಹೌದು ಹೌದು, ಹೊಸ ಬಿಲ್ಡಿಂಗೇ ಆಗ್ಬೇಕು. ಅಸ ದುರ್ಗದಲ್ಲಿ ಚರಂಡಿಗೆ ಅದಕ್ಕೆ ಇದಕ್ಕೆ ದುಡ್ಡು ಹಾಕ್ತಿದ್ದಾರೆ. ರೋಡಿಗೆ 2 ಬಾರಿ, ವರ್ಷಕ್ಕೆ 2 ಬಾರಿ ಹಾಕ್ತಾರೆ. ಎಜುಕೇಶನ್ ವಿಚಾರವಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ, ವಿದ್ಯಾಭ್ಯಾಸ ಕೊಡೋದಕ್ಕೆ ಕೊಡ್ರಿ ಅಂತಂದ್ರೆ ಇವ್ರ ದುಡ್ಡು ಹಾಕೋದಕ್ಕೆ ರೆಡಿ ಇಲ್ಲ. ಇದು ಮೈನಿಂಗ್ ದುಡ್ಡು ಸಿಕ್ಕಾಬಿಟ್ಲೆ 1,000 ಕೋಟಿ ಇದೆ ಚಿತ್ರದುರ್ಗದಲ್ಲಿ. ಅದನ್ನಾದ್ರೂ ತಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿಸ್ರಿ ಶಾಲೆ ಮಕ್ಕಳಿಗೆ ಅಂತಂದ್ರೆ ಹಾಕೋದಕ್ಕೆ ರೆಡಿ ಇಲ್ಲ. ಒಂದು ಆ ಬಿಲ್ಡಿಂಗ್ ನೋಡ್ಬಿಟ್ಟು ಮಕ್ಕಳನ್ನ ಗೌರ್ಮೆಂಟ್ ಶಾಲೆ ಕಳ್ಸಕ್ಕೆ ಇಲ್ಲಿ ಎಲ್ಲರೂ ಎದುರ್ತಾ ಇದಾರೆ. ಹೌದು, ಯಾರು ಸೇರಿಸ್ತಾರೆ? ಅವ್ರ ಮಕ್ಕಳನ್ನ ಯಾರಾದ್ರೂ ಜೀವ ಬಲಿ ಕೊಟ್ಬಿಟ್ಟು ಸೇರ್ಸಕ್ಕಾಗತ್ತಾ ಅಲ್ಲಿ? ಹೌದು, ಆ ಕಾರಣಕ್ಕೋಸ್ಕರ ಪ್ರೈವೇಟ್ ಶಾಲೆಗಳಿಗೆ ಇಲ್ಲಿ ತಲೆ ಎತ್ತುತ್ತಿದಾವ. ಆ ಪ್ರೈವೇಟ್ ಶಾಲೆಗಳಿಗೆ ಬೇಕಿದ್ರೆ ಒತ್ತು ಕೊಡ್ತಾರೆ ವಿನಃ ಈ ಸರ್ಕಾರಿ ಶಾಲೆ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಅದೊಂದು ದೊಡ್ಡ ದುರಂತ. ಅಲ್ಲ, ಇಲ್ಲಿ ಪಾಪ DDPI ಏನ್ ಮಾಡ್ತಾರೆ, ಇಚ್ಛಾಶಕ್ತಿ ಕೊರತೆ. ಜನಪ್ರತಿನಿಧಿಗಳು ಅದ್ ನಿಂತ್ಕೊಂಡು ಮಾತಾಡ್ಬೇಕು ವಿಧಾನಸಭೆಯಲ್ಲಿ, ಅವಾಗ್ಲೇ ಸಾಲ್ವ್ ಆಗೋದು, ಇಲ್ಲಾಂದ್ರೆ ಅದೇನು ಆಗಲ್ಲ. ಹೌದು ಸರ್, ಹೌದು. ಈಗ ಕೂಡ ಮೇಡಮ್ ಅವ್ರು ಬಂದು ನಮಗೆ ಒಂದು ನಂಬಿಕೆ ಬರೋ ರೀತಿನಲ್ಲಿ ಕಟ್ಟಿಸ್ತೀವಿ ಅನ್ನೋ ಭರವಸೆ ಅಂತ ಕೊಡ್ಲಿಲ್ಲ ಅವರು. ಅವ್ರು ಹೇಳಿದ್ದೇನು, ರಿಪೇರಿಗೆ ದುಡ್ಡು ಬಂದಿದೆ, ಅಲರ್ಟ್ ಆಗಿದೆ, ಅದನ್ನ ರಿಪೇರಿ ಮಾಡಿಸ್ತೀವಿ ಅಂತ ಅಂದ್ರು. ಸರ್ ಅದ್ರ ಟೋಟಲಿ ಕಬ್ಬಿಣ ಸಮೇತ ಕೊಳತು ಉದುರ್ತಾ ಐತೆ. ರಿಪೇರಿ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಅಂಜನಪ್ಪ ಅವರೇ. ನಿನ್ನೆ ಮಾತನಾಡಿದ್ದಾರೆ ಸಂಸದ ಗೋವಿಂದ ಕಾರಜೋಳ ಅವರು ಕೂಡ. ಇಲ್ಲ, ಅದನ್ನ ಬಗೆಹರಿಸ್ತೀನಿ ಸಮಸ್ಯೆನ. ಸುಮಾರು 600ಕ್ಕೂ ಹೆಚ್ಚು ಶಾಲೆಗಳು ಇದೇ ರೀತಿಯಾಗಿದ್ದಾವೆ. ಹೇಗಾದ್ರೂ ಮಾಡಿ ಎಷ್ಟು ಚೇಂಜಸ್ ಆಗುತ್ತೋ ಅಷ್ಟು ಚೇಂಜಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ ಅವರ ಮಾತಿನ ಮೇಲೆ ಅವ್ರು ನಿಲ್ತಾರಾ ಅಂತ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.